ನಮಸ್ಕಾರ ಸ್ನೇಹಿತರೆ. ಕಳೆದ ವರ್ಷ ಜುಲೈ ತಿಂಗಳಿನಲ್ಲಿಯೇ ನಿರೂಪಕಿ ಬಿಗ್ ಬಾಸ್ ಕನ್ನಡ ಸೀಸನ್ 7 ಸ್ಪರ್ಧಿ ಚೈತ್ರಾ ವಾಸುದೇವನ್ ಅವರು ಸತ್ಯನಾಯ್ಡು ಅವರಿಂದ ವಿಚ್ಛೇದನ ಪಡೆದಿರುವ ವಿಚಾರವನ್ನ ಹೇಳಿಕೊಂಡಿದ್ದರು. ಇದಕ್ಕೆ ಕಾರಣ ಏನು ಎಂದು ಅವರು ತಿಳಿಸಿರಲಿಲ್ಲ. ಇತ್ತೀಚೆಗೆ ರ್ಯಾಪಿಡ್ ರಶ್ಮಿ ಜೊತೆಗಿನ ಸಂದರ್ಶನದಲ್ಲಿ ಮಾತನಾಡಿದ ಚೈತ್ರಾ ವಾಸುದೇವನ್ ಅವರು ವಿಚ್ಛೇದನದ ಬಗ್ಗೆ ಒಂದಷ್ಟು ವಿಷಯವನ್ನ ಹೇಳಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಚ್ಛೇದನದ ಬಗ್ಗೆ ಮಾಹಿತಿ ಕೊಡುವ ಕೆಲ ತಿಂಗಳುಗಳ ಮುಂಚೆಯೇ ಸತ್ಯನಾಯ್ಡು ಹಾಗೂ ಚೈತ್ರಾ ವಾಸುದೇವನ್ ವಿಚ್ಛೇದನ ಆಗಿತ್ತು. ಎಲ್ಲರೂ ಸತ್ಯ ಯಾಕೆ ಬಂದಿಲ್ಲ ಅಂತ ಪ್ರಶ್ನೆ ಮಾಡುತ್ತಿದ್ದುದರಿಂದ ಸಾರ್ವಜನಿಕ ಜೀವನದಲ್ಲಿ ಇರೋದ್ರಿಂದ ಚೈತ್ರಾ ಅವರು ಸೋಷಿಯಲ್ ಮೀಡಿಯಾ ಮೂಲಕ ಈ ವಿಷಯವನ್ನ ರಿವೀಲ್ ಮಾಡಿದರು. ಎಲ್ಲರೂ ಚೈತ್ರಾ ಬಳಿ ಬಂದು ವಿಚ್ಛೇದನಕ್ಕೆ ಕಾರಣ ಏನು, ದಾಂಪತ್ಯದಲ್ಲಿ ಏನು ಸಮಸ್ಯೆ ಆಯ್ತಾ ಅಂತ ಪ್ರಶ್ನೆ ಮಾಡಿದ್ದರು. ಈ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಚೈತ್ರಾಗೆ ಮನಸ್ಸಿರಲಿಲ್ಲ. ನಾನು ಏನಾದರೂ ಮಾತನಾಡಿದರೆ ನಾನು ಒಳ್ಳೆಯವನಾಗಿ ಬೇರೆಯವರು ಕೆಟ್ಟವರಾಗ್ತಾರೆ. ಕರ್ಮ ಯಾರನ್ನೂ ಬಿಡೋದಿಲ್ಲ. ಯಾರು ಏನು ಮಾಡಿದ್ದಾರೋ ಅವರಿಗೆ ತಕ್ಕ ಶಾಸ್ತಿ ಆಗುತ್ತದೆ ಅಂತ ಸುಮ್ಮನೆ ಇದ್ದೇನೆ ಎಂದು ಚೈತ್ರಾ ಹೇಳಿದ್ದರು. ಚೈತ್ರಾ ವಾಸುದೇವನ್ ಅವರು ಮಾತನಾಡುತ್ತಾ, ನಾನು ನನ್ನ ಕರಿಯರ್ ಚೆನ್ನಾಗಿ ಇರಬೇಕು ಅಂತ ವಿಚ್ಛೇದನ ಕೊಡುವ ಸಿಲ್ಲಿ ಹುಡುಗಿ ನಾನಲ್ಲ. ಏಕಾಏಕಿ ನಾನು ಡಿವೋರ್ಸ್ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ನನ್ನನ್ನು ಕಟ್ಟಿ ಹಾಕಿದ ಸಂದರ್ಭ ಇತ್ತು. ಯಾರಾದರೂ ಬಂದು ಕಾಪಾಡಲಿ ಎನ್ನೋ ತರ ಆಗಿತ್ತು. ನಾನು ನನ್ನ ಜೀವನದಲ್ಲಿ ಎಲ್ಲವನ್ನೂ ಪ್ಲಾನ್ ಮಾಡುತ್ತೇನೆ. ಅಂತೆಯೇ ನನ್ನ ಗಂಡ ಹಾಗೂ ಅತ್ತೆ ಮಾವನ ಜೊತೆ ಇರಬೇಕು ಅಂತ ಆಸೆ ಇತ್ತು. ಆಮೇಲೆ ಮಕ್ಕಳನ್ನು ಮಾಡಿಕೊಳ್ಳಬೇಕು ಅಂತಲೂ ಪ್ಲಾನ್ ಇತ್ತು. ನನ್ನ ಮಕ್ಕಳಿಗೆ ನಾನು ಕಲಿತ ವಿಷಯಗಳನ್ನ ಹೇಳಿಕೊಡಬೇಕು ಅಂತ ಆಸೆ ಪಟ್ಟಿದ್ದೆ. ಅಪ್ಪ ಅಮ್ಮನ ಜೊತೆ ಇರುವ ಹುಡುಗ ಒಳ್ಳೆಯ ಮೌಲ್ಯಗಳನ್ನ ಕಲ್ತಿರ್ತಾನೆ, ಪ್ರೀತಿ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ನನ್ನ ಆಸೆ ಈಡೇರ್ಲಿಲ್ಲ ಎಂದು ಚೈತ್ರಾ ವಾಸುದೇವನ್ ಅವರು ಹೇಳಿದ್ದಾರೆ. ಎಂಜಿನಿಯರಿಂಗ್ ನಲ್ಲಿ ಒಳ್ಳೆಯ ಅಂಕ ಪಡೆದು ಅಮೆಜಾನ್ ನಲ್ಲಿ ನನಗೆ ಕೆಲಸ ಸಿಕ್ಕಿತ್ತು. ಆದರೆ ನಾನು ಉದಯ ವಾಹಿನಿಯಲ್ಲಿ ಆಗಲೇ ಕೆಲಸ ಮಾಡ್ತಿದ್ದೆ. ಮನೆಯವರು ನನ್ನ ಮದುವೆ ಮಾಡಿದರು. ನಮ್ಮ ಬ್ಯಾಚ್ ನಲ್ಲಿ ಮೊದಲು ನನ್ನ ಮದುವೆ ಆಯಿತು. ಈಗ ಉಳಿದವರೆಲ್ಲರಿಗೂ ಮದುವೆ ಆಗಿ ಮಕ್ಕಳಿವೆ. ಆದರೆ ನನ್ನ ಜೀವನ ಈಗ ಈ ತರ ಆಗಿದೆ. 2 ವರ್ಷದಿಂದ ನನ್ನ ಹತ್ರ ಏನು ಮಾಡೋಕೆ ಆಗ್ತಿರ್ಲಿಲ್ಲ. ನನ್ನ ತಾಯಿ ಆಸ್ಪತ್ರೆಗೆ ಸೇರಿದ್ದರು. ನನ್ನ ತಂಗಿ ನಾನು ಕಾರ್ನಲ್ಲಿ ಕೂತು ಅತ್ತಿದ್ದೇವೆ. ನಾನು ಯಾರಿಗೂ ಮೋಸ ಮಾಡಿಲ್ಲ. ಆದರೆ ನನಗ್ಯಾಕೆ ಹೀಗಾಯ್ತು ಅಂತ ಅತ್ತಿದ್ದೇನೆ. ನನ್ನ ಹಳೆಯ ಜನ್ಮದ ಕರ್ಮದಿಂದ ಈಗ ಈ ತರ ಅನುಭವಿಸುತ್ತಿದ್ದೇನೆ ಅಂತ ಅನ್ನಿಸ್ತಿದೆ ಎಂದು ಚೈತ್ರಾ ಹೇಳಿದ್ದಾರೆ. ಮದುವೆಯಿಂದ ಭಾವನಾತ್ಮಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಎಲ್ಲಾ ರೀತಿಯಿಂದಲೂ ನನಗೆ ತೊಂದರೆಯಾಗಿದೆ. ನನ್ನ ತಂದೆ ತಾಯಿಗೆ ನನ್ನ ಬಗ್ಗೆ ಚಿಂತೆ ಇದೆ. ನಮಗೆ ಈ ವಿಷಯವನ್ನ ದೊಡ್ಡದು ಮಾಡಲು ಇಷ್ಟ ಇರಲಿಲ್ಲ. ನನ್ನ ತಾಯಿ ನನ್ನ ಜೀವನ ಸೆಟಲ್ ಆಗಲಿ ಅಂತ ಸಾಕಷ್ಟು ಭಜನೆ ಪೂಜೆ ಮಾಡುತ್ತಿದ್ದಾರೆ. ನನ್ನ ಹತ್ತಿರವೂ ಉಪವಾಸ ಪೂಜೆ ಮಾಡಿಸುತ್ತಿದ್ದಾರೆ ಎಂದು ಚೈತ್ರಾ ವಾಸುದೇವನ್ ಅವರು ಹೇಳಿದ್ದಾರೆ. ವಿಚ್ಛೇದನಕ್ಕೆ ಅಸಲಿ ಕಾರಣ ಏನು ಅಂತ ಇಲ್ಲಿಯೂ ನೇರವಾಗಿ ಹೇಳದ ಚೈತ್ರಾ ವಾಸುದೇವನ್ ಪದೇ ಪದೇ ಮೋಸ ಆಗಿದೆ, ಪ್ರೀತಿ ಮಾಡುವವರು ಮೊದಲೇ ಎಲ್ಲಾ ವಿಷಯವನ್ನ ಹೇಳಬೇಕು ಎಂದು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ನಿಜವಾದ ಪ್ರೀತಿಯನ್ನ ಎದುರು ನೋಡುತ್ತಿದ್ದೇನೆ ಅಂತ ಚೈತ್ರಾ ಹೇಳಿದ್ದಾರೆ. ಸ್ನೇಹಿತರೆ, ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.